ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಇವಾಗಲೇ ಜಸ್ಟ್ ರಿಲೀಸ್ ಆಗಿದೆ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಏನು ಹಿಡನ್ ಮೆಸೇಜ್ ಇರುತ್ತೋ ನಮ್ಮ ಅವ್ರಿಗೆ. 4 ಮಿನಿಟ್ಸ್ 20 ಸೆಕೆಂಡ್ಸ್ ಇದೆ, ಎಕ್ಸಾಕ್ಟಾಗಿ 4:20. ಯಾರಿಗೋ ಇದೊಂದು ಹಿಡನ್ ಮೆಸೇಜ್ ಥರನೇ ಇದೆ. ಲೆಟ್ಸ್ ಸಿ. ಏನು ಬೀಟ್ಸ್ ಬ್ರೋ ಅದು. ಹೆಡ್ಫೋನ್ಸಲ್ಲೇ ಕಿತ್ಕೊಂಡು ಬರ್ತಾ ಇದೆ. ಇನ್ನು ಥಿಯೇಟ್ರಲ್ಲಂತೂ ಫ್ಯಾನ್ಸ್ಗಂತೂ ಹಬ್ಬನೇ ಇದು. ಬೀಟ್ಸ್ ಮಾತ್ರ ಹೆವಿ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಅಜನೀಶ್ ಮ್ಯೂಸಿಕ್ ಅಂದರೆ ಎಕ್ಸ್ಪೆಕ್ಟೆಡೇ. ಸ್ಟ್ರಾಂಗ್ ಹೆವಿ ಬೀಟ್ಸ್. ಆ ರ್ಯಾಪ್ ಫ್ಲೋ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದ್ರು, ಆ ವೈಬ್ಸ್ ಮಾತ್ರ ಪ್ಯೂರ್ ಲೋಕಲ್ ವೈಬ್ಸ್. ಆ ಲೈನ್ ಲೈಟ್ಸ್ ಆನ್ ಆದರೆ ಲಿಟ್ಟಾಗಿ ಬರ್ತಾರೆ, ಬ್ಲಾಕ್ ಬಸ್ಟರ್ ಪಕ್ಕ. ಸಾಂಗ್ ಅಂತೂ ಬ್ಲಾಕ್ ಬಸ್ಟರ್ ರೇಂಜಲ್ಲಾಗಿದೆ. ಮೂವಿನ ಯಾವ ರೇಂಜ್ಗೆ ಇರುತ್ತೋ ಆ ಜನ್ರೇಷನ್ ಲೈನ್. ಯಾವ ಜನ್ರೇಷನ್ ಆದರೆ ಏನು, ಡಿ ಬಾಸ್ಗಂತೂ ಎಲ್ಲ ಜನ್ರೇಷನಲ್ಲೂ ಫ್ಯಾನ್ಸೇ. ಫ್ಯಾಕ್ಟ್ಸ್ ಹೇಳ್ತಾ ಇದ್ದಾರೆ ಸಾಂಗ್ಸಲ್ಲಿ. ನಮ್ಮೂರೇನೆ ನಮಗೆ ಬಾಸ್. ವಾಹ್, ಏನು ಲೈನ್ ಬ್ರೋ ಅದು. ಆ್ಯಂಡ್ ನಾನು ಬದುಕೋದು ಫಾರ್ ದ ಫ್ಯಾನ್ಸ್ 100%. ಇವರಷ್ಟು ಫ್ಯಾನ್ಸ್ನ ಎತ್ತಿ ಹೊಗಳೋದು ಇನ್ನು ಯಾರ ಕೈಯಿಂದನೂ ಆಗೋದಿಲ್ಲ. ಆ್ಯಂಡ್ ಆ ಲೈನ್, ಕಾಸ ಆದರೂ ದಾಸ ನಾನು. ಎಷ್ಟೇ ರಾಯಲ್, ಎಷ್ಟೇ ಲೆವೆಲಲ್ಲಿ ಇದ್ದರೂ ಫ್ಯಾನ್ಸ್ಗೋಸ್ಕರ ದಾಸ, ದೋಸ್ತಿ ನಿಭಾಯಿಸೋನು ಅಂತ ಹೇಳ್ತಾ ಇದ್ದಾರೆ. ಏನು ಫುಲ್ ಫ್ಯಾಕ್ಟ್ಸ್ ಹೇಳ್ತಾ ಇದ್ದಾರೆ. ಸಾಂಗ್ ಹೆವಿ ಲೋಕಲ್ ವೈಬ್ಸ್ ಕೊಡ್ತಾ ಇದೆ. ಆ ಬೀಟ್ಸು, ಅಜನೀಶ್ ಲೋಕನಾಥ್ ಕಂಪೋಸಿಷನ್ ಹೆವಿಯಾಗಿ ಬಂದಿದೆ. ಪಕ್ಕ ಲೋಕಲ್ ನಾನು ಅಂತ ಹೇಳ್ತದೆ ಸಾಂಗ್ ಮಾತ್ರ. ಅಜನೀಶ್ ಮ್ಯೂಸಿಕ್ ಕಂಪೋಸಿಷನ್ ಅಂದರೆ ಸುಮ್ಮನೆ ಅದು ಸ್ಯಾಕ್ಸೋಫೋನ್ ಬರ್ತಾ ಇಲ್ಲ, ಏನಿದು ಫ್ಲೂಟ್ ಬರ್ತಾ ಇದೆ ಅಂತ. ಆದರೆ ಸ್ಟಾರ್ಟಿಂಗಲ್ಲ ಸ್ಮೂತ್ ಫ್ಲೂಟು, ಅದಾದ್ಮೇಲೆ ಸ್ಯಾಕ್ಸೋಫೋನ್ ಬರೋದು. ಈ ಪಾರ್ಟ್ ಮಾತ್ರ ಹೆವಿ ಗ್ರೂವಿಂಗ್ ಆಗಿದೆ. ಟಟಾ 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 ಟಾ. ಬಸ್ಟ್ ಸೆಲೆಬ್ರೇಷನ್ ಸಾಂಗ್ ಇದು. ಆ್ಯಂಡ್ ಅಜನೀಶ್ ಈ ಸ್ಯಾಕ್ಸೋಫೋನ್ ಸೆಲೆಬ್ರೇಷನ್ ಸಾಂಗ್ಸ್ ಕ್ರಿಯೇಟ್ ಮಾಡೋದ್ರಲ್ಲೇ ಫುಲ್ ಫೇಮಸ್. ನೀವು ಇದನ್ನ ಅವನೇ ಶ್ರೀಮನ್ ನಾರಾಯಣದಲ್ಲಿ ನೋಡಿರ್ತೀರಾ, ಕಾಂತಾರದಲ್ಲಿ, ಇನ್ ಮ್ಯಾಕ್ಸ್ ಮೂವಿಯಲ್ಲಿ. ಆ್ಯಂಡ್ ಈ ಮೂವಿಯಲ್ಲೂ ಈ ಸ್ಯಾಕ್ಸೋಫೋನ್ ಹೆವಿ ಮಸ್ತಾಗಿ ಚಿಂದಿ ಬಂದಿದೆ ಬ್ರೋ. ಬೇರೆಯವರೆಲ್ಲ ನೀವೆಲ್ಲ ಲೋಕಲ್ಲು ಅಂತ ಬಾಸ್ ಫ್ಯಾನ್ಸ್ಗೆ ಹೇಳ್ತಾ ಇರೋರಿಗೆ ಹೆವಿ ರಿಪ್ಲೈ ಇದು. ಇದಕ್ಕಿಂತ ರಿಪ್ಲೈ ಬೇಕಾ? ಯಾವನನ್ನ ನೆಕ್ಸ್ಟ್ ನೀವು ಲೋಕಲ್ಲು ಅಂದರೆ ಈ ಲೈನ್ ಆಗ್ಬೇಕು ಬ್ರೋ ಅವನಿಗೆ. ಮತ್ತೆ ಕೇಳಿಸ್ಕೊಬೇಕು ಅನಿಸ್ತಾ ಇದೆ. ಒಬ್ಬ ಸ್ಟಾರ್ ಒಂದು ಸಾಂಗಲ್ಲಿ ಅವ್ರ ಫ್ಯಾನ್ಸ್ನ ಹೊಗಳ್ಬೇಕು ಅಂದರೆ, ಒಂದು ಎಂಟೈರ್ ಸಾಂಗ್ ಅವ್ರ ಫ್ಯಾನ್ಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಓನ್ಲಿ ಪಾಸಿಬಲ್ ಫ್ರಮ್ ದರ್ಶನ್ ಸರ್. ಏನು ಲೈನ್ಸ್ ಬ್ರೋ ಫ್ಯಾನ್ಸ್ಗೋಸ್ಕರ. ಇದು ಕೇಳಿಸ್ಕೊಳ್ಳಿ. ಮತ್ತೆ ಫಾರ್ ಎವರ್ ರೆಕಾರ್ಡ್ಸ್ ಅಂತೂ ಬ್ರೇಕ್ ಮಾಡೋದು 100%. ಸಾಂಗಲ್ಲೇ ಹೆವಿ ಜೋಶ್ ಇದೆ. ಇನ್ನು ಮೂವಿಯಲ್ಲಂತೂ ಹೇಳೋದಕ್ಕಾಗೋದಿಲ್ಲ. ಮೂವಿ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಟಿಕೆಟ್ ಸಿಗ್ಬೇಕು ಗುರು ಫಸ್ಟು. ನಿಮ್ಮನ್ನ ನಂಬಿರೋರಿಗೆ ನೀವೇ ದಿ ಬಾಸ್. ಫ್ಯಾನ್ಸ್ ಜೊತೆ ಮಾತಾಡೋಕ್ಕಾಗಿಲ್ಲ ಅಂದರೂ ಈ ಸಾಂಗಲ್ಲಿ ಫ್ಯಾನ್ಸ್ಗೋಸ್ಕರ ಏನೇನು ಹೇಳಬೇಕು ಎಲ್ಲ ಹೇಳ್ತಾ ಇದ್ದಾರೆ. ಇವ್ರ ಮಾತು ಕೇಳಬೇಡಿ, ನಿಮ್ದು ನೀವು ನೋಡ್ಕೊಂಡು ಹೋಗಿ, ಬೇರೆಯವ್ರ ಕತೆ ನನಗೆ ಬೇಡ, ನಿಮ್ಮ ನಂಬಿರೋರ್ಗೆ ನೀವೇ ಬಾಸು. ಅವ್ರ ಫ್ಯಾನ್ಸ್ನ ಎಷ್ಟು ಕೇರ್ ಮಾಡ್ತಾರಂತ ಈ ಸಾಂಗಲ್ಲಿ ಬರ್ತಾ ಇದೆ. ಸಾಂಗಲ್ಲೇ ಹೇಳ್ತಾ ಇದ್ದಾರೆ, ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮಗೆ ಗೊತ್ತು ಇದ್ರೆ ನೆಮ್ಮದಿಯಾಗಿರ್ಬೇಕು ಎಲ್ಲಿಂದ ಬರ್ತಾ ಇರೋದಂತ. ಬಾಸ್ನ ಅಂತೂ ಹೆವಿ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಸಾಂಗಲ್ಲಿ. ಹೇರ್ ಸ್ಟೈಲು, ಆ ಗಾಗಲ್ಸ್, ಆ ಒಂದು ಫ್ರೇಮ್ ಬರುತ್ತೆ, ಈ ಫ್ರೇಮ್ ಹೆವಿ ಬ್ರೋ. ಈ ಫ್ರೇಮ್ ಮಾತ್ರ ಹೆವಿ ಚಿಂದಿಯಾಗಿ ಬಂದಿದೆ. ಈ ಫ್ರೇಮ್ ಅಲ್ಟಿಮೇಟ್. ಇನ್ನೊಂದು, ಎಷ್ಟೊಂದು ಮೆಸೇಜಸ್ ಇದೆ ಈ ಸಾಂಗಲ್ಲಿ. ಇಷ್ಟು ದಿವಸದಿಂದ ಫ್ಯಾನ್ಸ್ನ ಮೀಟ್ ಮಾಡೋಕ್ಕಾಗಿಲ್ಲ ಅಂದರೂ ಈ ಒಂದು ಸಾಂಗಲ್ಲಿ ಎಷ್ಟೊಂದು ಮೆಸೇಜಸ್ ಕೊಟ್ಟಿದ್ದಾರೆ. ಬೇರೆಯವ್ರದ್ದೆಲ್ಲ ನೋಡಬೇಡ್ರಿ, ನಿಮ್ದು ನೀವು ನೋಡ್ಕೊಂಡು ಹೋಗ್ರಿ, ನಿಮಗೆ ನೀವೇ ಬಾಸ್, ನಿಮ್ಮ ನಂಬಿರೋರಿಗೆ ನೀವೇ ಬಾಸ್. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಈ ಸಾಂಗಲ್ಲಿ ಅವ್ರಿಗೆ ಇವ್ರಿಗೆ ಹೇಟರ್ಸ್ಗೆ ಎಸ್ಪೆಷಲಿ ಮೆಸೇಜಸ್ ಇರುತ್ತಂತ. ಆದರೆ ಅದಕ್ಕಿಂತ ಅಲ್ಟಿಮೇಟ್ ಆಗಿರೋದು ಕೊಟ್ಟಿದ್ದಾರೆ. ಫ್ಯಾನ್ಸ್ಗೋಸ್ಕರ ಡೈರೆಕ್ಟ್ ವರ್ಡ್ಸ್, ಡೈರೆಕ್ಟ್ ಮೆಸೇಜಸ್. ಡಿ ಬಾಸ್ನ ಬಿಟ್ಟರೆ ನಾವು ಬೇರೆಯವ್ರ ಕೈಯಿಂದ ಮಾಡೋದಕ್ಕಾಗೋದಿಲ್ಲ. ಈ ಥರದ್ದೆಲ್ಲ ಪ್ರೂವ್ ಮಾಡ್ಕೊಂಡಿದ್ದಾರೆ ಬ್ರೋ ಇದರಲ್ಲಿ. ನಾವು ಜಸ್ಟ್ ಸೆಲೆಬ್ರಿಟೀಸ್ ಅಲ್ಲ, ಆ್ಯಕ್ಚುಲಾಗಿ ಸೆಲೆಬ್ರಿಟೀಸ್ ಥರ ಪೂಜಿಸ್ತಾರಂತ ಫ್ಯಾನ್ಸ್ನ ಎಲ್ಲ. ಪೀಸ್.